ಗುಜ್ಜೆ, ಹಲಸಿನಕಾಯಿ, ಬ್ರೆಡ್ ಫ್ರೂಟ್ ಇದು ಇಷ್ಟನಾ ನಿಮಗೆ? ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೆ ನೋಡಿ. ಗುಜ್ಜೆಯಿಂದ ಇವತ್ತು ಮಸಾಲ ಫ್ರೈಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಒಂದು ಗುಜ್ಜೆಯಿಂದ ಸ್ಟರ್ ಫ್ರೈ ಕೂಡ ಮಾಡಲಿಕ್ಕಿದ್ದೇವೆ. ತುಂಬಾನೇ ಸರಳ ಪದಾರ್ಥಗಳಿಂದ ಮಾಡುವಂತಹ ರೆಸಿಪಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಯ್ ಆಲ್, ದಿಸ್ ಇಸ್ ಚಂದ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಹೇಳಿದ ಹಾಗೆ ಗುಜ್ಜೆಯಿಂದ 2 ಬಗೆಯ ರೆಸಿಪಿಯನ್ನು ಅಮ್ಮ ತೋರಿಸ್ಲಿಕ್ಕಿದ್ದಾರೆ. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಮಸಾಲೆ ಫ್ರೈಯನ್ನು ತೋರಿಸ್ತಿದ್ದಾರೆ. ಅದಕ್ಕೆ ಒಂದು ಬೌಲಲ್ಲಿ 15 ಬ್ಯಾಡಗಿ ಮೆಣಸಿನಕಾಯಿ, ಒಂದು 7 ರಿಂದ 8 ಬೆಳ್ಳುಳ್ಳಿ ಹೆಸಳು, ಅದರ ಜೊತೆಗೆ ಹುಣಸೆ ಹಣ್ಣು ಇವೆಲ್ಲವನ್ನು ಇದಕ್ಕೆ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಜೊತೆಗೆ ಒಂದು ಸ್ವಲ್ಪ ಸ್ಪೈಸಸ್ ಕೂಡ ಬೇಕು. ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ, 1 ಚಮಚದಷ್ಟು ಧನಿಯಾ ಕಾಳು, ಹಸಿಯಾಗಿ ಎಲ್ಲ ಇರೋದು, ಯಾವುದೇ ಹುರಿದಿರುವಂಥದ್ದಲ್ಲ, ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಇವೆಲ್ಲವನ್ನು ಹಾಕ್ಕೊಂಡಿದ್ದೀವಿ. ಅದರ ಜೊತೆಗೆ ಒಂದು 1/4 ಚಮಚದಷ್ಟು ಪೆಪ್ಪರ್, ಕಾಳು ಮೆಣಸನ್ನು ತಗೊಂಡಿದ್ದೇವೆ. ಎಲ್ಲ ಹಸಿ ಪದಾರ್ಥಗಳನ್ನು ಸ್ವಲ್ಪ ನೀರು ಹಾಕಿ ನಾವು ನೆನೆಸಿಡಬೇಕಾಗ್ತದೆ. ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆ ಕಾಲ ಎಲ್ಲ ನೆನೆಸಿದರೆ ಎಲ್ಲ ಮೆಣಸಿನಕಾಯಿ ಎಲ್ಲ ಸಾಫ್ಟ್ ಆಗುತ್ತೆ. ಮಿಕ್ಸಿ ಮಾಡಲಿಕ್ಕೂ ಕೂಡ ಸುಲಭ ಆಗ್ತದೆ. ಇವಾಗ ನೋಡಿ, ಇವಾಗ ಒಂದು ಅರ್ಧ ಗಂಟೆ ಆಗಿದೆ. ಈಗ ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟನ್ನು ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನೆನೆಸಿರೋದನ್ನೆಲ್ಲವನ್ನು ಹಾಕಿ ಒಂದು ಮಿಕ್ಸಿಯಲ್ಲಿ ಮಾಡಬೇಕು. ಇದಕ್ಕೆ ಚಿಟಿಕೆ ಅರಿಶಿನ ಮತ್ತು ಒಂದು ಕಡಲೆಕಾಳು ಗಾತ್ರದಷ್ಟು ಬೆಲ್ಲ. ಇದು ಟೇಸ್ಟನ್ನು ಬ್ಯಾಲೆನ್ಸ್ ಮಾಡುತ್ತೆ. ಚೆನ್ನಾಗಿ ಈ ರೀತಿಯಾಗಿ ಮಸಾಲೆಯ ಪೇಸ್ಟನ್ನು ಮಾಡ್ಕೋಬೇಕು. ಇಲ್ಲಿ ಗುಜ್ಜೆ ಅಂತ ನಾವು ತಗೊಂಡಿರೋದು ಸ್ವಲ್ಪ ಬಲ್ತೋಗಿರುವಂತಹ, ಸ್ವಲ್ಪ ದಪ್ಪಗಿರುವಂತಹ ಗುಜ್ಜೆಯನ್ನು ತಗೊಳ್ಬೇಕು. ಸ್ವಲ್ಪ ಎಳೆದಾಗಿದ್ದರೆ ಖಂಡಿತ ಇದು ಚೆನ್ನಾಗಿ ಆಗೋದಿಲ್ಲ, ಸ್ವಲ್ಪ ಗಟ್ಟಿ ಆಗ್ತದೆ ಆಮೇಲೆ. ಹಾಗಾಗಿ ನಾವು ಸ್ವಲ್ಪ ಚೆನ್ನಾಗಿರುವಂತಹ ದೊಡ್ಡದಾಗಿರುವಂತಹ ಗುಜ್ಜೆಯನ್ನು ಇಲ್ಲಿ ಬಳಸಬೇಕು. ಇವಾಗ ಮಸಾಲೆ ರೆಡಿಯಾಗಿದೆ. ಇದನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋದು. ಅದರ ಜೊತೆಗೆ ಸ್ವಲ್ಪ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕುವ ಅವಶ್ಯಕತೆ ಇಲ್ಲ. ನೋಡಿ, ಎಷ್ಟು ಸ್ವಲ್ಪ ಹಾಕ್ಕೊಂಡಿದ್ದೆ, 1 ಲೋಟದಷ್ಟು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಹಾಕಿಲ್ಲ ಅಂದರೆ ಇಲ್ಲಿ ಉಪ್ಪು ಹಾಕ್ಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಲಸಿನಕಾಯಿಯನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇವೆ. ತುಂಬ ದಪ್ಪ ಅಲ್ಲ, ತುಂಬ ತೆಳುವಲ್ಲ. ಸ್ಲೈಸರೆಲ್ಲ ಹಾಕಿ ತಿನ್ನಲಿ ಸ್ಲೈಸ್ಡ್ ಏನು ಮಾಡ್ಕೊಂಡಿಲ್ಲ ನೋಡಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇವೆ. ಇವಾಗ ಮಿಕ್ಕಿದೆಲ್ಲವನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಬೆಂಗಳೂರಿಂದ ಮಾಡೋರಾದರೆ ಮಂಗಳೂರು ಸ್ಟೋರಲ್ಲಿ ಇದು ಖಂಡಿತ ಅವೈಲೇಬಲ್ ಇದೆ. ಯಾವಾಗ ನೋಡಿದರೂ ಸಿಗುತ್ತೆ. ಇದು ಹಿಂಗೇನು ಕಷ್ಟ ಆಗೋದಿಲ್ಲ ಸಿಗೋದಕ್ಕೆ. ಆದರೆ ಸೀಸನ್ ಇರುವಾಗ ಖಂಡಿತ ಒಮ್ಮೆ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗ ನೋಡಿ, ಈ ರೀತಿಯಾಗಿ ಎಲ್ಲವನ್ನು ಮಾಡ್ಕೋತಾ ಇದ್ದೇವೆ. ಇವಾಗ ಈ ಎಲ್ಲ ಪೀಸಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆಗೆ ಹಾಕಿಬಿಟ್ಟು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಅದೇ ಗುಜ್ಜೆ ಸಾಂಬಾರು, ಅದೇ ಗುಜ್ಜೆ ಪಲ್ಯ ಅಥವಾ ರವಾ ಫ್ರೈ ಅಥವಾ ಕಬಾಬು ಅದೆಲ್ಲ ಮಾಡಿ ಬೇಜಾರಾಗಿದ್ದರೆ ಖಂಡಿತ ಈ ಥರದ್ದು ಒಮ್ಮೆ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರ. ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಪ್ಯಾನಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೇವೆ. ಎಣ್ಣೆ ಮಾತ್ರ ಒಂದು 2 ರಿಂದ 3 ಚಮಚ ಹಾಕ್ಕೊಂಡಿದ್ದೇವೆ. ಈಗ ಎಣ್ಣೆ ಕಾದಿದೆ. ಒಂದೊಂದಾಗಿ ಎಲ್ಲವನ್ನು ಈ ರೀತಿಯಾಗಿ ಲೈನ್ ಅಪ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ. ಹಲಸಿನಕಾಯಿ ಯಾವಾಗಲೂ ಬೇಗ ಬೇಯುತ್ತೆ, ಹಾಗಾಗಿ ತುಂಬ ಹೊತ್ತೇನು ಹಿಡಿಯೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ. ಈ ಫ್ರೈ ಅಂತೂ ತುಂಬಾ ಚೆನ್ನಾಗಿ ಬೆಂದಿದೆ ಮತ್ತು ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ ನಾವು ಇದನ್ನು ಒಂದು ಸೈಡಲ್ಲಿ ಒಂದು ಪ್ಲೇಟ್ಗೆ ಇಟ್ಕೊಳ್ಳೋಣ. ಮಿಕ್ಕಿರುವ ಮಸಾಲೆ ಉಳಿಸ್ಕೊಂಡಿದ್ದೀವಿ ನೋಡಿ. ಫಸ್ಟ್ ಇದನ್ನು ಚೆನ್ನಾಗಿ ನಾವು ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡ್ವಿ. ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡ್ವಿ. ಅದನ್ನು ಇಟ್ಕೊಂಡಿದ್ದೀವಿ ಕೂಡ. ಇವಾಗ ಅದೇ ಪ್ಯಾನಲ್ಲಿ ನಾವು ಮಿಕ್ಕಿರುವಂತಹ ಮಸಾಲೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು
ಮಸಾಲೆಯನ್ನು ಇದಕ್ಕೆ ಹಾಕ್ಕೋತಾ ಇದ್ದೀವಿ. ಅದೇ ಪ್ಯಾನಲ್ಲಿ ಅದೇ ಎಣ್ಣೆಗೆ ಈ ಮಿಕ್ಕಿರುವಂತಹ ಮಸಾಲೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀರು ಬೇಕಿದ್ರೆ ನೀರನ್ನು ಹಾಕ್ಕೊಳ್ಬೋದು. ಅಂದ್ಕೋಬೋದು ಮುಂಚೆನೇ ಈ ರೀತಿ ಮಾಡ್ಬೋದು ಅಂತ, ಆದರೆ ಅದು ಜೀಗುಜ್ಜೆಯ ಕ್ರಿಸ್ಪಿನೆಸ್ ಅಂತೂ ಹೋಗೇ ಬಿಡುತ್ತೆ, ಬೆಂದಾಗುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿಯಾಗಿ ಮಾಡ್ಕೊಳ್ತಾ ಇರೋದು. ಸೊ ಮೇಲ್ಗಡೆಯಿಂದ ಕರ್ಬೇವಿನ ಸೊಪ್ಪನ್ನು 1 ಕಡ್ಡಿ ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀವಿ. ಇವಾಗ ಈ ಮಸಾಲೆ ಕೂಡ ರೆಡಿಯಾಗಿದೆ. ಒಂದು ಪ್ಲೇಟ್ ಸರ್ವಿಂಗ್ ಪ್ಲೇಟಲ್ಲಿ ಜೀಗುಜ್ಜೆಯನ್ನು ಈ ರೀತಿಯಾಗಿ ಸರ್ವ್ ಮಾಡ್ತಾ ಇದ್ದೀವಿ. ಇವೆಲ್ಲವನ್ನು ಚೆನ್ನಾಗಿ ಈ ರೀತಿ ಸರ್ವ್ ಮಾಡಿದ ಮೇಲೆ ಎಕ್ಸ್ಟ್ರಾ ಮಸಾಲೆ ನಾವೇನು ಬೇಯಿಸ್ಕೊಂಡಿದ್ವಿ ಅದನ್ನು ಕೂಡ ಇಲ್ಲಿ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಕಲರ್ ಕೂಡ ಅದ್ಭುತವಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೈಸ್ಗೆ ಕಲಿಸ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ಅದ್ರ ಜೊತೆ ಚಪಾತಿ ಅಥವಾ ನೀರು ದೋಸೆಗಂತೂ ಸೂಪರ್ ಕಾಂಬಿನೇಷನ್. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿ. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀವಿ. ಆ್ಯಂಡ್ ಇಟ್ಸ್ ಡನ್. ವೆರಿ ಡಿಲಿಷಿಯಸ್ ಟೇಸ್ಟಿ ಜೀಗುಜ್ಜೆ ಮಸಾಲ ಫ್ರೈ ರೆಡಿ ಟು ಸರ್ವ್. ಒಂದು ಜೀಗುಜ್ಜೆ ರೆಸಿಪಿ ಮುಗೀತು. ಇವಾಗ ಇನ್ನೊಂದು ಸ್ಟರ್ ಫ್ರೈ, ಅಂದರೆ ಮಸಾಲೆ ಹಾಕದೆ ತುಂಬ ಮಸಾಲೆ ಬಳಸದೆ ಮಾಡುವಂತಹ ಮಸಾಲೆ ಪಲ್ಯದ ರೆಸಿಪಿಯನ್ನು ನೋಡಿಕೊಂಡು ಬರೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೇವೆ. ಅದಕ್ಕೆ 1 ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೇವೆ. ಎಣ್ಣೆ ಕಾದ ನಂತರ ಬೆಳ್ಳುಳ್ಳಿಯನ್ನೇ ಚೆನ್ನಾಗಿ ಒಂದು 4ರಿಂದ 5 ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೇವೆ. ಸಿಪ್ಪೆ ಸಮೇತವಾಗಿ ಹಾಕಿರುವಂಥದ್ದು. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರ ಜೊತೆಗೆ ಕರಿಬೇವಿನ ಸೊಪ್ಪು ಇವೆಲ್ಲವನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯಿ ಕೂಡ ಹಾಕ್ಕೋಬೋದು. ಅದರ ಜೊತೆಗೆ ಇಲ್ಲಿ ನಾನು 1 ಚಮಚದಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೇವೆ. ಇವಿಷ್ಟೇ ಒಗ್ಗರಣೆಗೆ ಬೇಕಾಗಿರುವಂಥದ್ದು. ಅದು ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಕೊಂಡಿರುವಂತಹ ನೋಡಿ ಇಷ್ಟು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಜೀಗುಜ್ಜೆಯನ್ನು ಹಾಕ್ಕೊಂಡಿದ್ದೇವೆ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ನೀರನ್ನು ಹಾಕಿ ಇದನ್ನು ಬೇಯಿಸ್ಕೋಬಾರ್ದು. ಈ ರೀತಿಯಾಗಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರನ್ನು ಚಿಮುಕಿಸಿಕೊಂಡು ಇದನ್ನು ಮುಚ್ಚಿ ನಾವು ಬೇಯಿಸಬೇಕು. ಜೀಗುಜ್ಜೆ ತುಂಬ ಬೇಗನೆ ಬೇಯುತ್ತೆ. ಒಂದು 3-4 ಮಿನಿಟ್ಸಲ್ಲಿ ಬೆಂದೋಗ್ಬಿಡುತ್ತೆ. 1-2 ನಿಮಿಷ ಆದಮೇಲೆ ಈ ರೀತಿಯಾಗಿ ನಾವು ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಕಚ್ಕೊಳ್ಳುತ್ತೆ. ಇವಾಗ ಬೆಂದಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು. ಇಲ್ಲಿ ಮುಂಚೆನೇ ಉಪ್ಪು ಹಾಕಿದರೆ ಖಂಡಿತ ಬೇಯೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ತುಂಬಾ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ. ಏನು ಕಾಯಿ ತುರಿ ಎಲ್ಲ ಏನು ಹಾಕದೆ ಮಾಡುವಂತಹ ಒಂದು ಫ್ರೈ ರೆಸಿಪಿ ಇದು. ಖಂಡಿತ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಹೆಲ್ದಿ ಡೆಲಿಷಿಯಸ್ ಸ್ಟರ್ ಫ್ರೈ ಜೀಗುಜ್ಜೆ ಫ್ರೈ ರೆಡಿಯಾಗಿದೆ. ಹಾಗಾದರೆ ಮತ್ತೆ ಸಿಗೋಣ ಮತ್ತಷ್ಟು ರೆಸಿಪೀಸ್ಗಳೊಂದಿಗೆ, ಹೆಲ್ದಿ ರೆಸಿಪೀಸ್, ಟೇಸ್ಟಿ ರೆಸಿಪೀಸ್ಗಳೊಂದಿಗೆ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.